ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ತೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಎಲ್ರಿಗೂ ಫೇವ್ರೇಟ್ ಆಗಿರುವಂತಹ ಮಸಾಲೆ ಪೂರಿಯ ರೆಸಿಪಿಯನ್ನು ತಂದಿದ್ದೇನೆ ಫ್ರೆಂಡ್ಸ್. ಹೌದು, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆಲ್ಲ ಮನೆಯಲ್ಲಿ ಊಟ ಇಲ್ಲಾಂದ್ರೂ ಪರವಾಗಿಲ್ಲ, ಈ ಚಾಟ್ ಐಟಮ್ಸನ್ನೆಲ್ಲ ಚೆನ್ನಾಗಿ ತಿಂತಾರೆ ಮಕ್ಕಳು. ಸೊ ಹಾಗಾಗಿ ನಾನು ಔಟ್ಸೈಡ್ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಒನ್ ಟೈಮ್ ಟ್ರೈ ಮಾಡೋಣ ಅಂತ ಸ್ಟ್ರೀಟ್ ಸ್ಟೈಲಲ್ಲಿ ಪಾನಿಪುರಿ ರೆಸಿಪಿಯನ್ನು ಟ್ರೈ ಮಾಡಿದ್ದೇನೆ ಫ್ರೆಂಡ್ಸ್. ಸೊ ಆ ರೆಸಿಪಿಯನ್ನು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಪ್ಲೀಸ್ ಫ್ರೆಂಡ್ಸ್, ಕೊನೆ ತನಕ ವಿಡಿಯೋ ನೋಡಿ ನನ್ನ ಚಾನೆಲನ್ನು ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ನಾನು ಈ ರೆಸಿಪಿ ಮಾಡೋದಕ್ಕೆ ಫಸ್ಟಿಗೆ ಮಸಾಲೆಗೋಸ್ಕರ ಇದು ಆಲೂವನ್ನು 3 ಆಲೂ ತೊಗೊಂಡಿದ್ದೇನೆ. ಇಲ್ಲಿ ಅದರ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಇದು ಬಟಾಣಿಯನ್ನು ನಾನು ಹೋಲ್ ನೈಟ್ ನೆನೆಸಿಟ್ಕೊಂಡು ರೆಡಿ ಮಾಡಿಟ್ಟಿದ್ದೇನೆ. ಸೊ ಇಷ್ಟು ಬಟಾಣಿಯನ್ನು ತೊಗೊಂಡಿದ್ದೇನೆ. ಈಗ ಆಲೂವನ್ನು ಹಾಫ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ತಾಯಿದ್ದೇನೆ. ನೀರು ಸ್ವಲ್ಪ ಹಾಕಿಬಿಟ್ಟು ಕುಕ್ಕರ್ಗೆ ಹಾಕಿಬಿಟ್ಟು ಪೊಟ್ಯಾಟೊವನ್ನು ಮತ್ತು ಈ ಬಟಾಣಿಯನ್ನು ಕೂಡ ಒಟ್ಟಿಗೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೇನೆ. ಒಂದು ಸ್ಪೂನ್ನಷ್ಟೇ, 1 ಸ್ಪೂನ್ನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೇನೆ. ಸೊ ನೋಡಿ, 3ರಿಂದ 4 ವಿಜಿಲ್ ಆರ್ 5 ವಿಜಿಲ್ ಕೂಗಿಸಿದ್ರೂ ಪರವಾಗಿಲ್ಲ. ಇಷ್ಟು ಆದಮೇಲೆ ಈ ಥರ ಆಗುತ್ತೆ. ಬಟಾಣಿ ಫುಲ್ ಸಾಫ್ಟ್ ಆಗೋ ತನಕ ನಾವು ಅದನ್ನು ಬಾಯ್ಲ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ 5 ವಿಜಿಲ್ ಕೂಗಿಸಿದ್ರೂ ಪರವಾಗಿಲ್ಲ, ವಿಜಿಲ್ ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿ ಇರುತ್ತೆ. ಮತ್ತು ನಾನಿಲ್ಲಿ 3 ಆನಿಯನನ್ನು ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣಕ್ಕೆ ಚಾಪ್ ಮಾಡ್ಕೋಬೇಕು. ಅದೇ ಥರ 2ರಿಂದ 3 ಟೊಮೆಟೊವನ್ನು ಕೂಡ ಈ ಥರ ಚಾಪ್ ಮಾಡಿದ್ದೇನೆ. ಸಣ್ಣಕ್ಕೆ ಚಾಪ್ ಮಾಡಬೇಕು. ಈಗ ಮಸಾಲೆಗೆ ನಾವು ಗ್ರೈಂಡ್ ಮಾಡಲಿಕ್ಕೋಸ್ಕರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತೊಂದು ಸ್ವಲ್ಪ ಪುದೀನ ಸೊಪ್ಪು, ಮತ್ತು ಒಂದು 3 ಕಾಯಿಮೆಣಸು, ಮತ್ತು ಒಂದು 6 ಎಸಳು ಬೆಳ್ಳುಳ್ಳಿ, ಮತ್ತು ಶುಂಠಿ ಇರಲಿಲ್ಲ, ಶುಂಠಿ ಇದ್ದರೆ ಶುಂಠಿ ಹಾಕ್ಕೊಳ್ಬೋದು. ನಾನು ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತಾಯಿದ್ದೇನೆ ಜೊತೆಗೆ. ಸೊ ಇಷ್ಟು ಹಾಕಿಬಿಟ್ಟು ಮತ್ತು ಒಂದು ಹಾಫ್ ನಿಂಬೆಯ ರಸವನ್ನು ಸ್ವಲ್ಪ ಹಿಂಡಬೇಕು ಗ್ರೈಂಡ್ ಮಾಡಬೇಕಿದ್ರೆ. ಸೊ ಇಷ್ಟು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಓಕೆ, ಗ್ರೈಂಡ್ ಮಾಡೋದಕ್ಕಿಂತ ಮೊದಲು ನಾವು ಇದಕ್ಕೇನೆ ಏನು ಮಾಡಬೇಕಂದ್ರೆ, ನಾವು ಆಲ್ರೆಡಿ ಬಾಯ್ಲ್ ಮಾಡಿದ್ದೀವಲ್ವ ಬಟಾಟೆ ಮತ್ತು ಬಟಾಣಿಯನ್ನು, ಅದರಲ್ಲಿ ಸ್ವಲ್ಪ ಒಂದು ಹಾಫ್ ಸ್ಪೂನ್ನಷ್ಟು ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಇಷ್ಟು ಇದಕ್ಕೆ ಹಾಕ್ಕೊಳ್ಬೇಕು. ಇಷ್ಟು ಹಾಕಿಬಿಟ್ಟು ನಾವು ಈ ಥರ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಬೇಕು. ಸ್ವಲ್ಪನೂ ಗಟ್ಟಿ ಇರಬಾರ್ದು, ಅಷ್ಟು ನೈಸಾಗಿ ಗ್ರೈಂಡ್ ಆಗಿ ಅದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾವು ಪೂರಿ ರೆಡಿ ಮಾಡ್ಕೊಳ್ಳೋಣ. ಪೂರಿ ನಾವು ಹೋಮ್ ಮೇಡ್ ಏನು ಮಾಡಿದ್ದಲ್ಲ, ಶಾಪಿಂಗನ್ನೇ ತೊಗೊಂಡಿದ್ದು, ರೆಡಿಮೇಡ್ ಪೂರಿ ಬರುತ್ತಲ್ಲ ಅದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಅದಕ್ಕೆ ಆಯಿಲ್ ಹಾಕಿಬಿಟ್ಟು, ಪ್ಯಾನ್ಗೊಂದು ಆಯಿಲ್ ಹಾಕಿಬಿಟ್ಟು, ಆಯಿಲ್ ಬಿಸಿಯಾದ ಮೇಲೆ ಈ ಥರ ಪೂರಿ ಹಾಕಿ, ಅದು ಇಷ್ಟು ಉಬ್ಬುತ್ತೆ, ಡೈರೆಕ್ಟಾಗಿ ಉಬ್ಬುತ್ತೆ, 1 ಮಿನಿಟ್ ಕೂಡ ಬೇಡ ಇದಕ್ಕೆ. ಸೊ ಇಷ್ಟು ಆಗಬೇಕು. ಪೂರಿನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾನೀಗ. ಈಗ ಪೂರಿ ರೆಡಿ ಆಯಿತು ಫ್ರೆಂಡ್ಸ್. ಇದು ನಾವು 4 ಜನರಿಗೋಸ್ಕರ ಮಾಡಿರೋದು ಮಸಾಲೆ ಪೂರಿ. ಜಾಸ್ತಿ ಜನ ಇದ್ದರೆ ಪೂರಿನೂ ಜಾಸ್ತಿ ಬೇಕಾಗುತ್ತೆ. ಸೊ ಈಗ ನಾವು ಮಸಾಲೆಗೆ ನಾವು ಆಲ್ರೆಡಿ ಇದು ಬಾಯ್ಲ್ ಮಾಡಿದ್ದೀವಲ್ವ, ಅದನ್ನೀಗ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಆಲೂ ಮತ್ತು ಬಟಾಣಿಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಿದು. ಫುಲ್ ಕಂಪ್ಲೀಟಾಗಿ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ. ಸೊ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ನಾವೀಗ ಒಂದು ವೆಸಲ್ಗೆ ನಾವು ಆಲ್ರೆಡಿ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಇದು ಬಾಯ್ಲ್ ಆಗ್ತಾ ಬರ್ತಿದ್ದ ಹಾಗೆ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀವಲ್ವ ಆಲೂ ಮತ್ತು ಬಟಾಣಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲವನ್ನು ಫುಲ್ ಕ್ವಾಂಟಿಟಿಯಲ್ಲಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನೀರು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ನಾನು ಆ್ಯಕ್ಚುಲಿ ಇದು ಮಾಡಿದ್ದು ಸ್ವಲ್ಪ ದಪ್ಪ ಆಗಿದೆ, ಇದು ತೆಳ್ಳಗೆ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನೀವು ನೀರು ಕ್ವಾಂಟಿಟಿ ಇಲ್ಲಿ ಜಾಸ್ತಿ ಹಾಕ್ಕೊಳ್ಬೋದು, ತೆಳ್ಳಗೆ ಮಾಡ್ಕೊಳ್ಬೋದು. ಸೊ ಈಗ ನಾನು ಇದಕ್ಕೆ 1 ಸ್ಪೂನ್ನಷ್ಟು ಚಿಲ್ಲಿ ಪೌಡರು, 1.5 ಸ್ಪೂನ್ನಷ್ಟು ಗರಂ ಮಸಾಲ ಪೌಡರು, ಮತ್ತು ಸ್ವಲ್ಪ ಒಂದು ಹಾಫ್ ಸ್ಪೂನ್ನಷ್ಟು ಪೆಪ್ಪರ್ ಪೌಡರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಯಾವುದೇ ಚಾಟ್ ಮಸಾಲೆ ಎಲ್ಲ ಏನೂ ಯೂಸ್ ಮಾಡಲಿಲ್ಲ. ಸೊ ನಾವು ನಾರ್ಮಲಾಗಿ ಇದಕ್ಕೆಲ್ಲ ಮಸಾಲೆಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಪೌಡರ್ಸನ್ನು ಮಾತ್ರ ನಾನು ಯೂಸ್ ಮಾಡಿರೋದು. ಸೊ ಯಾವುದೇ ಚಾಟ್ ಮಸಾಲೆ ನಾನಿಲ್ಲಿ ಯೂಸ್ ಮಾಡಲಿಲ್ಲ ಫ್ರೆಂಡ್ಸ್. ಸೊ ಇಷ್ಟು ಮಸಾಲೆ ಪೌಡರ್ಸನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಕುದಿಸ್ಬೇಕಿದ್ದನ್ನು. ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ನಮ್ಮ ಮಸಾಲೆ ರೆಡಿ ಆಯಿತು ಫ್ರೆಂಡ್ಸ್, ಮಸಾಲೆ ಪೂರಿಗೆ. ಓಕೆ, ಈಗ ಮಸಾಲೆ ಪೂರಿಯನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ಗೆ ನಾವು ಪೂರಿಯನ್ನು ಈ ಥರ ಹುಡಿ ಮಾಡ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಪೂರಿಯನ್ನು ಹುಡಿ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಇದು 1 ಲೇಯರ್ನಷ್ಟು ಮಸಾಲೆ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿಬಿಟ್ಟು ನಾವು ಚಾಪ್ ಮಾಡಿದ್ದೀವಲ್ವ ಆನಿಯನ್, ಅದನ್ನು ಇದಕ್ಕೆ ಉದುರಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಸೇವು ಉದುರಿಸಬೇಕು. ಇದು ಸೇವು ಸ್ವಲ್ಪ ದಪ್ಪದ ಸೇವು, ಇನ್ನು ಸಣ್ಣ ಸೇವು ಬರುತ್ತೆ, ಅದು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇದು ಸ್ವಲ್ಪ ದಪ್ಪಕ್ಕಿದೆ ಸೇವು, ಇದು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಸಣ್ಣ ಸೇವು ಯೂಸ್ ಮಾಡಿದರೆ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ.
ಆಮೇಲೆ ಸ್ವಲ್ಪ ಇದು ಟೊಮೆಟೊವನ್ನು ಚಾಪ್ ಮಾಡಿದ್ದೀವಲ್ವ ಅದನ್ನು ಹಾಕಿಬಿಟ್ಟು ಲಾಸ್ಟ್ಗೆ ಇನ್ನೊಂದು ಲೇಯರ್ ಮಸಾಲೆ ಹಾಕಿದರೆ ನಮ್ಮ ಮಸಾಲೆ ಪುರಿ ರೆಸಿಪಿ ರೆಡಿ ಟು ಸರ್ವ್ ಫ್ರೆಂಡ್ಸ್. ನೀವು ಕೂಡ ಹೊರಗಡೆ ಮಸಾಲೆ ಪುರಿ ಪಾನಿಪುರಿ ತಿನ್ನೋದಕ್ಕಿಂತ ಮನೆಯಲ್ಲೇ ಒನ್ ಟೈಮ್ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಏನು ಚಾಟ್ ಮಸಾಲಾನು ಯೂಸ್ ಮಾಡಬೇಕಂತಿಲ್ಲ, ನಾರ್ಮಲಾಗಿ ಯೂಸ್ ಮಾಡುವಂತಹ ಪೌಡರ್ಸ್ಗಳನ್ನು ಯೂಸ್ ಮಾಡಿಕೊಂಡೇ ನಾವು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ರೆಸಿಪಿ ಇಷ್ಟ ಆಯಿತು ಅಂತಂದರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ರೆಸಿಪಿ.